ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2024ರಾಗ ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳಲ್ಲಿ ಒಟ್ಟು 2975 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿತ್ತು. ಆಮೇಲೆ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ರು 2024ರಾಗ. ಆಯ್ಕೆ ಪ್ರಕ್ರಿಯೆ ಅಂತಂದ್ರೆ ಇದು ಕಿರಿಯ ಪವರ್ಮ್ಯಾನ್ ಹುದ್ದೆಯು ಯಾವುದೇ ರೀತಿಯಾದ ಎಕ್ಸಾಮ್ ಇರೋದಿಲ್ಲ, ಎಕ್ಸಾಮ್ ಇರಂಗಿಲ್ಲ. ಇದು ಬೇಸ್ ಏನಂತಂದ್ರೆ ಇದು ನೀವೇನು ಎಸ್ ಎಸ್ ಎಲ್ ಸಿ 10th ಏನು ನೀವು ಪರ್ಸೆಂಟೇಜ್ ಮಾಡಿದ್ರಲ್ಲ, ಅಂಕಗಳನ್ನು ಏನು ಪಡೆದಿದ್ರಲ್ಲ, ಆ ಒಂದು ಅಂಕಗಳ ಬೇಸ್ ಮೇಲೆ ಈ ಒಂದು ಹುದ್ದೆಗೆ ನೇರ ನೇಮಕಾತಿ ಪ್ರೊಸೆಸ್. ಇದು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಂಗಿಲ್ಲ, ಇದೊಂದು ಪ್ರೊಸೆಸ್. ಆಮೇಲೆ ಹೇಳ್ತೇನೆ, 2024ರಾಗ ಕಾಲ್ಫಾರ್ಮ್ ಆಗಿತ್ತು. ಆಮೇಲೆ ಎಷ್ಟೋ ಜನ ಆಲ್ ಓವರ್ ಕರ್ನಾಟಕದಾಗ ಅಪ್ಲಿಕೇಶನ್ ಹಾಕಿ ಸಹನ ಶಕ್ತಿ ಪರೀಕ್ಷೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಅಟೆಂಡ್ ಮಾಡಿದ್ರಿ, ಅದರೊಳಗೂ ಪಾಸ್ ಆಗಿರ್ತೈತಿ. ಆಮೇಲೆ ನಿಮ್ಮದು ಮೆರಿಟ್ ಆಧಾರದ ಮೇಲೆ ಏನು ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ರಲ್ಲ, ಅದು ಕೂಡ ಪ್ರೊಸೆಸ್ ಮುಗಿಸ್ಕೊಂಡು 2024ರಾಗ ಒಂದು ಫೈನಲ್ ಲಿಸ್ಟ್ ಬಿಟ್ಟಿದ್ರು. ಆ ಫೈನಲ್ ಲಿಸ್ಟ್ದೊಳಗೆ ಯಾರ್ಯಾರ್ದೆಲ್ಲ ಹೆಸರು ಇದೆಯಲ್ಲ, ಅವರು ಈಗ ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕಂತೇಳಿ ಸೂಚನೆಯನ್ನು ಹೊರಡಿಸ್ಯಾರ ಸರ್ಕಾರದವರು. ಸೂಚನೆ ಏನು, ಕೌನ್ಸಿಲಿಂಗ್ ಅಂದ್ರೆ ಏನ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಕೌನ್ಸಿಲಿಂಗ್ ಎನ್ನುವುದು ಒಂದು ಕಿರಿಯ ಪವರ್ಮ್ಯಾನ್ ಹುದ್ದೆಗಳು ನೀವು 2024ರಾಗ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದರ ಒಂದು ಅಂತಿಮವಾದ ಪ್ರಕ್ರಿಯೆ ಅಂತ ಹೇಳ್ಬೋದು, ಲಾಸ್ಟ್ ಪ್ರೊಸೆಸ್ ಇದು. ಹೆಂಗಂತಂದ್ರೆ ಇವಾಗ ಕೌನ್ಸಿಲಿಂಗ್ ಅಲ್ಲಿ ನೀವು ಈಗ ಆಯ್ಕೆ ಆಗಿರಿ, ನೀವು ನೇಮಕಾತಿ ಹೊಂದಿರಿ ಅಂತೇಳಿ ನಿಮಗೆ ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಆ ಆರ್ಡರ್ ಕಾಪಿ ಕೊಟ್ರಂದ್ರೆ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತ. ಇದು ಒಂದು ಸಿಂಪಲ್ ಪ್ರೊಸೆಸ್. ಆಮೇಲೆ ಕೌನ್ಸಿಲಿಂಗ್ ಅಲ್ಲಿ ನೀವು ಆಯ್ಕೆ ಆಗಿರಿ, ನೀವು ಈ ನೌಕರಿ ಮಾಡಾಕ ನಿಮಗೆ ನೇಮಕಾತಿ ಅದರಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರ. ಆ ಸರ್ಟಿಫಿಕೇಟ್ ಒಳಗೆ ಏನಿರ್ತೈತಿ ಅಂದ್ರೆ ನಿಮ್ಮ ಹೆಸರು, ಆಮೇಲೆ ನೀವು ಎಲ್ಲಿ ಡ್ಯೂಟಿ ಮಾಡಬೇಕು, ಎಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅದ್ರೊಳಗೆ ನೀವು ಇಂತಹ ಶಾಖೆ ಒಳಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು, ಇಂತಹ ಶಾಖೆ, ಇಂತಹ ಉಪವಿಭಾಗ, ಇಂತಹ ಡಿವಿಷನ್ ಅಂತ ಇರ್ತೈತಿ. ಅಲ್ಲಿ ಇಂತಿಷ್ಟು ದಿನದೊಳಗೆ ಹೋಗಿ ನೀವು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕೆಲಸಕ್ಕೆ ಹಾಜರಾಗಬೇಕು ಎನ್ನುವ ಒಂದು ಪ್ರಮಾಣ ಪತ್ರ ಕೊಡ್ತಾರಲ್ಲ, ಅದು ನಿಮ್ಗೆ ಆರ್ಡರ್ ಕಾಪಿ. ನೇಮಕಾತಿ ಹೊಂದಿ ಯಾವ ಸ್ಥಳದಲ್ಲಿ ಕೆಲಸ ಮಾಡಬೇಕು, ಕೆಲಸ ನಿಯುಕ್ತಿ ಮಾಡ್ತಾರಲ್ಲ, ಅದಕ್ಕೆ ಆರ್ಡರ್ ಕಾಪಿ ಅಂತಾರ. ಹಾಗಾಗಿ ಕೌನ್ಸಿಲಿಂಗ್ ಅಲ್ಲಿ ಅದು ಇದು ಏನೈತಲ್ಲ ಕಿರಿಯ ಪವರ್ಮ್ಯಾನ್ ಅಂತಿಮವಾದ ವಿಧಾನ ಅಂತ ಹೇಳ್ಬೋದು. ಆಮೇಲೆ ಮತ್ತೊಂದು ಸ್ನೇಹಿತರೆ, ಇವಾಗ ಕೌನ್ಸಿಲಿಂಗ್ ಅಲ್ಲಿ ಭಾಳ ಜನಕ್ಕೆ ಏನು ಗೊಂದಲ ಐತಿ ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಒಯ್ಬೇಕಂತ ಕೇಳ್ತಿದ್ರಿ. ಡಾಕ್ಯುಮೆಂಟ್ಸ್ ಏನಿಲ್ಲ, ನೀವು ಒಂದ್ಸರಿ ಹೇಳ್ತೀನಿ, ನಿಮ್ಗೆ ಲೆಟರ್ ಬಂದಿತ್ತಂದ್ರೆ ಮನೆಗೆ ಅಥವಾ ಇಮೇಲ್ ಬಂದಿತ್ತಂದ್ರೆ ಅದ್ರೊಳಗೆ ಸಂಪೂರ್ಣವಾಗಿ ಅವರ ಡೀಟೇಲ್ಸನ್ನು ಹೇಳಿರ್ತಾರೆ. ಏನು ಡೀಟೇಲ್ಸ್ ಹೇಳಿರ್ತಾರ ಅಂತಂದ್ರೆ, ನೀವು ಬರುವಾಗ ಇಂತಹ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕಂತೇಳಿ ಬರ್ದಿರ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಅಫಿಷಿಯಲ್ ಪೇಜ್ ಒಳಗೆ ಹೋಗಿ ಕಿಸಿಂದ ನೀವು ನೋಟಿಫಿಕೇಶನನ್ನು ಚೆಕ್ ಮಾಡಿಕೊಂಡು ಏನೇನು ದಾಖಲೆ ಹತ್ತಾವ ನೋಡ್ಕೊಂಡು ಕಿಸಿಂದ ನೀವು ಕೌನ್ಸಿಲಿಂಗಿಗೆ ಸಬ್ಮಿಟ್ ಆದ್ರೆ ಅಂದ್ರೆ ಕೌನ್ಸಿಲಿಂಗಿಗೆ ಹೋಗಿ ಭಾಗಿಯಾದ್ರೆ ಅಂದ್ರೆ ಅದು ಕರೆಕ್ಟ್ ವಿಧಾನ. ಅದನ್ನು ಬಿಟ್ಟು ನೀವು ಯಾವುದೋ ತಪ್ಪು ದಾಖಲೆಯನ್ನು ತೊಗೊಂಡು ಹೋಗಿ ಕೌನ್ಸಿಲಿಂಗಲ್ಲಿ ಅಟೆಂಡ್ ಮಾಡಿದ್ರೆ ಅದು ತಪ್ಪಾಗತ್ತಾ. ಹಾಗಾಗಿ ಏನೇನಂತ ಸಿಂಪಲ್ ಹೇಳ್ತೀನಿ ನೋಡ್ರಿ. ಒಂದು ಎಷ್ಟೋ ಜನರಿಗೆ ಸಿಂಧುತ್ವ ಬೇಕಂತ ಹೇಳ್ಯಾರ, ನಿಮಗೆ ಗೊತ್ತಿರ್ತೈತಿ, ಅದು ಯಾರ್ಯಾರಿಗೆ ಹೇಳ್ಯಾರಲ್ಲ ನಿಮಗೆ ಗೊತ್ತಿರ್ತೈತಿ. ಹಾಗಾಗಿ ಸಿಂಧುತ್ವ ಸರ್ಟಿಫಿಕೇಟ್ ಅಂತ ತೊಗೊಂಡು ಹೋಗ್ಬೇಕು. ಆಮೇಲೆ ಗುರುತಿನ ಚೀಟಿ, ನಿಮಗೆ ಗುರುತಿನ ಚೀಟಿ ಅವಶ್ಯಕತೆ ಐತಿ. ಹಾಗಾಗಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ನಿಮ್ದು ಯಾವುದೇ ಒಂದು ದಾಖಲೆ ಇರಬೇಕು. ನಿಮ್ದು ಐಡೆಂಟಿಫೈ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಇರಬೇಕು. ಹಾಗಿದ್ದಾಗ ಮಾತ್ರ ಅಲ್ಲಿ ನಿಮ್ಮನ್ನ ಅಲ್ಲಿ ಪ್ರಕ್ರಿಯೆ ಭಾಗಿಯಾಗಲು ಅನುಮತಿ ಕೊಡ್ತಾರೆ. ಮತ್ತೊಂದು, ಇದೊಂದು ನನ್ನ ಕಡೆಯಿಂದ ಒಂದು ಸಲಹೆ ಏನಂತಂದ್ರೆ, ಈಗ ಮೆಸ್ಕಾಮ್ದವ್ರು ಆಲ್ರೆಡಿ ಕೌನ್ಸಿಲಿಂಗ್ ಡೇಟನ್ನು ಅನೌನ್ಸ್ ಮಾಡ್ಯಾರ. ಕೌನ್ಸಿಲಿಂಗ್ ಡೇಟ್ ಹೇಳ್ತೇನೆ ನೋಡ್ರಿ, 28/8/2026 ಮತ್ತು 29/8/2026 2 ದಿನಗಳ ಕಾಲ ಕೌನ್ಸಿಲಿಂಗ್ ಡೇಟ್ ಇರ್ತೈತಿ. ಹಾಗಾಗಿ ಯಾರ್ಯಾರೆಲ್ಲ ಲಾಸ್ಟ್ ಲಿಸ್ಟ್ನಾಗ ನಿಮ್ದು ಹೆಸರು ಐತಲ್ಲ, ಅವ್ರು ಏನು ಮಾಡ್ಬೇಕಂತಂದ್ರೆ ಸರಿಯಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಕಲೆಕ್ಟ್ ಮಾಡಿಕೊಂಡು 1 ದಿನ ಮುಂಚಿತವಾಗಿ ನೀವು ಹಾಜರಿರ್ಬೇಕಲ್ಲಿ. ಯಾಕಂತಂದ್ರೆ ಜಾಸ್ತಿ ಜನ ಏನಾದ್ರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ಭಾಳ ಮಂದಿ ಅಲ್ಲಿ ಅಪ್ಲಿಕೇಶನ್ ಹಾಕಿರಿ. ಭಾಳ ಜನ ಉತ್ತರ ಕರ್ನಾಟಕದವರು ಅಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕಿರ್ತೀರಿ. ಹಾಗಾಗಿ ನಿಮಗೆ ಏನಾರ ಇಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಯ್ತು ಮತ್ತು ನೀವು ತರಲೇಬೇಕಂತೇಳಿ ಅಂದ್ರೆ ನಿಮಗೆ ಇಲ್ಲಿ ಬಂದು ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಸ್ನೇಹಿತರೆ, ಎಷ್ಟು ಸಾಧ್ಯ ಆಕೈತಿಲ್ಲ ಅಷ್ಟು ದಾಖಲೆಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡಿಟ್ಕೋರಿ. ಆಮೇಲೆ ಮತ್ತೊಂದು ಹೇಳ್ತೀನಿ, ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಏನು ಚಲನ್ ತುಂಬಿದಾರದ ಚಲನ್ ಇತ್ತಂದ್ರೆ ಚಲನ್ ತೊಗೋರಿ. ಆಮೇಲೆ ಮತ್ತು 10th ಮಾರ್ಕ್ಸ್ ಕಾರ್ಡ್ ತೊಗೋರಿ. ಮತ್ತು ಉಳಿದೇನು ಕಾಸ್ಟ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮು ಎಲ್ಲ ತೊಗೊಂಡು ಇಟ್ಕೋರಿ. ಅದೇನು ನಾಶ ಆಗಂಗಿಲ್ಲ. ಎಲ್ಲ ತೆಗೆದಿಟ್ಕೊಂಡ್ ಕಿಶಿಂದ ಒಂದ್ ಸಟ್ ಅಟೆಸ್ಟೆಡ್ ಮಾಡಿಸ್ಬೇಕು. ಸರಿಯಾಗಿ ಅಟೆಸ್ಟೆಡ್ ಮಾಡಿಸ್ಕೊಂಡು ಒಂದು ಸಟ್ ಅಟೆಸ್ಟೆಡ್ ಮಾಡಿದ್ದು ಒಂದು ಜೆರಾಕ್ಸ್ ಕಾಪಿ 2 ಸಟ್ ಮಾಡಿಕೊಂಡು ಸರಿಯಾಗಿ ರೀತಿಯಲ್ಲಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಆದದ್ದಾದ್ರೆ ಕೌನ್ಸಿಲಿಂಗ್ದು ಭಾಳ ಅಚ್ಚುಕಟ್ಟಾಗಿ ಪ್ರೊಸೆಸ್ ಇರ್ತೈತಿ, ಯಾವುದೇ ಗದ್ದಲ ಇರಂಗಿಲ್ಲ. ಹಾಗಾಗಿ ಭಾಳ ಸಿಂಪಲ್ ವೇ ಐತಿ. ದಯವಿಟ್ಟು
ಪ್ರತಿಯೊಬ್ಬರು ಸರಿಯಾಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡು ನೀವು ಸರಿಯಾಗಿ ಸಮಯಕ್ಕೆ ಇಲ್ಲಿ ಹಾಜರಿದ್ರಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ ಸರಿಯಾಗಿ ಮುಗಿತೈತಿ. ಮತ್ತು ಮತ್ತೊಂದು ಏನು ಹೇಳ್ತೀನಿ ಅಂತಂದ್ರೆ, ನಾನು ಕೂಡ 10 ವರ್ಷ ಆಯಿತು ಈ ಇಲಾಖೆಯಲ್ಲಿ ಕೆಲಸ ಮಾಡತ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ವೆಲ್ಕಮ್. ನಮ್ಮ ಇಲಾಖೆಗೆ ಯಾರ್ಯಾರು ಬರತ್ತಾರಲ್ಲ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಇಲಾಖೆಯ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್.